ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಜೂನ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡಬಹುದು. ಮೊದಲು 2 ವಾರಗಳ ಕಾಲ ಉತ್ತಮ ಫಲ, ಅದಾದ ನಂತರ ಮಿಶ್ರ ಫಲವನ್ನ ನೋಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತೆ ಕೆಲವೊಂದು ಅನಾನುಕೂಲತೆಗಳನ್ನು ತಂದುಕೊಡುವಂತಹ ಸಾಧ್ಯತೆ ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು. ಇದರ ಜೊತೆಗೆ ಮಂಗಳ ತನ್ನ ಷಷ್ಠ ಸ್ಥಾನದಿಂದ ಸ್ವಕ್ಷೇತ್ರದಿಂದ ಸಂಚಾರ ಮಾಡ್ತಿರೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲಗಳನ್ನ ಈ ಬರುವಂತಹ ತಿಂಗಳಲ್ಲಿ ಮಂಗಳಿಂದ ನಿರೀಕ್ಷೆ ಮಾಡಬಹುದು. ಜೊತೆಗೆ ರಾಹು ಪಂಚಮದಲ್ಲಿ ನಿಮಗೆ ಮಿಶ್ರ ಫಲವನ್ನು ಕೊಡ್ತಾನೆ. ಶನಿಶ್ಚರ ಚತುರ್ಥದಲ್ಲಿ ಉತ್ತಮವಾದಂತಹ ಫಲವನ್ನೇ ಕೊಡ್ತಾನೆ. ಆದರೆ 2 ವಾರಗಳ ಕಾಲದ ನಂತರ ಅಷ್ಟಮ ಸ್ಥಾನದಿಂದ ಬುಧ, ರವಿ ಮತ್ತೆ ಶುಕ್ರ ಈ 3 ಗ್ರಹಗಳ ಸಂಯೋಗ ನಿಮ್ಗೆ ಅಷ್ಟಮ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ನಾನಾ ರೀತಿಯ ಏರಿಳಿತವನ್ನ ನೋಡುವಂತಹ ಸಾಧ್ಯತೆ. ಕೇತು ಲಾಭದಲ್ಲಿ ಅದ್ಭುತವಾದಂತಹ ಫಲ ಬರುವಂತಹ ತಿಂಗಳಲ್ಲಿ ಕೊಡ್ತಾನೆ. ನೋಡಿ, ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಪೈಪೋಟಿ ಇರುವಂತದ್ದಾಗಿರ್ಬಹುದು, ಹೆಚ್ಚಿನ ಶ್ರಮ ಪಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ, ಹೋರಾಟ ಮಾಡುವಂತಹ ಪ್ರವೃತ್ತಿ, ಕೆಲಸ ಕಾರ್ಯಗಳು ಕಲಹದಿಂದ ಬಗೆಹರಿಸಿಕೊಳ್ಳೋದು, ಪ್ರತಿ ವಾದ ವಿವಾದಗಳಿಗೆ ತೊಡಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಹೆಚ್ಚಿನ ಒತ್ತಡ, ಎದುರಿನ ವ್ಯಕ್ತಿಯ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಕೊಡುತ್ತೆ. ಕೆಲವೊಂದು ಆತುರದ ನಿರ್ಧಾರಗಳನ್ನ ತಗೊಂಡು ಆಮೇಲೆ ನಿಮಗೆ ಸಮಸ್ಯೆಗೆ ಈಡಾಗುವಂತಹ ಸಾಧ್ಯತೆಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗುವಂತದ್ದಿರುತ್ತೆ. ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದದಾಗಿರ್ಬೋದು, ಮತ್ತೆ ಅಧಿಕ ಶ್ರಮದಿಂದ ಧನ ಪ್ರಾಪ್ತಿ ಮಾಡುವಂತದ್ದಿರುತ್ತೆ. ಜೊತೆಗೆ ನೀವು ಹೂಡಿಕೆ ಮಾಡಿದ್ದರಿಂದ ಲಾಭ ಪಡೆಯುವಂತದ್ದಾಗಿರುತ್ತೆ. ಆದರೆ ಹೆಚ್ಚಿಗೆ ಬಂದಂತ ಆದಾಯವನ್ನ ನಿಮ್ಮ ಒಂದು ಎದುರಿನ ವ್ಯಕ್ತಿಯ ಮೇಲೆ ಹೂಡಿಕೆ ಮಾಡೋದಾಗಿರ್ಬೋದು, ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ನಿಮ್ಮ ಹಣಕಾಸಿನ ವ್ಯಯ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಅನುಕೂಲಗಳು ಬರುವಂತ ಸಾಧ್ಯತೆ ಇರುತ್ತೆ. ದೊಡ್ಡ ಗಣ್ಯ ವ್ಯಕ್ತಿಗಳಿಂದ ನಿಮ್ಮ ಒಂದು ವ್ಯವಹಾರಗಳನ್ನ ನಡೆಸಾಗಿರ್ಬೋದು, ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಬೇರೆಯವರಿಗೆ ಉದ್ಯೋಗದ ಅವಕಾಶಗಳು ಕೊಡಿಸುವಂತಹ ಯೋಗಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಆಕಸ್ಮಿಕವಾಗಿ ನಿಮ್ಮ ದುಡ್ಡು ಕಾಸು ಎದುರಿನ ವ್ಯಕ್ತಿಯ ಜೊತೆಗೆ ಸ್ಟ್ರಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ರಾಹು ಪಂಚಮದಲ್ಲಿದ್ದಾಗ ವಿಚಾರ ಮಾಡ್ದೇನೆ ದುಡ್ಡು ಕಾಸಿನ ವ್ಯವಹಾರ ಮಾಡುವಂತಹ ಮಾನಸಿಕ ಸ್ಥಿತಿ ಮತ್ತೆ ಪ್ರಚೋದನೆ ಬರುವಂತಹ ತಿಂಗಳಲ್ಲಿ ಅತಿಯಾಗಿ ಇರುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ಬೆಟ್ಟಿಂಗ್ ಆಗಿರ್ಬೋದು, ಈ ಟ್ರೇಡಿಂಗ್ ನಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಕಳೆದುಕೊಳ್ಳುವಂತಹ ಯೋಗಗಳು 2 ವಾರಗಳ ಕಾಲದ ನಂತರ ಇರುತ್ತೆ. ಸೊ ಹಾಗಾಗಿ ಆದಾಯ ಏನು ಚೆನ್ನಾಗಿದೆ, ನಿಮ್ಮ ಒಂದು ವಿಚಾರ ಮಾಡಿ ಹೂಡಿಕೆ ಮಾಡೋದ್ರಿಂದ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮ ರೀತಿಯಾಗಿ ಇಟ್ಕೊಳ್ಳಕ್ಕೆ ಅವಕಾಶಗಳಿದೆ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತ ಅವಕಾಶಗಳಿದೆ. ಭೂಮಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಅದರಿಂದ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವಂತದ್ದಾಗಿದೆ. ಯಾರಿಗೆ ಮನೆ ಕಟ್ಟಿದಾರೋ ಅವರಿಗೆ ಬಾಡಿಗೆದಾರ ಬರ್ತಾ ಇಲ್ಲ, ನಮಗೆ ರೆವೆನ್ಯೂ ಬರ್ತಾ ಇಲ್ಲ ಅಂದ್ರೆ ಈ ಬರುವಂತಹ ತಿಂಗಳಲ್ಲಿ ಭೂಮಿ ಆಗಿರ್ಬೋದು ಮತ್ತೆ ವಾಹನಗಳಾಗಿರ್ಬೋದು, ಅದರಿಂದ ವ್ಯಾಪಾರ ಮಾಡೋರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು, ಯೋಗಗಳಿದೆ. ಜೊತೆಗೆ ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ಸಾಲದ ನಿರೀಕ್ಷೆ ಇದ್ರೆ ಈ ಬರುವಂತಹ ಮೊದಲ 2 ವಾರಗಳ ಕಾಲದಲ್ಲಿ ನೀವು ಅಂದುಕೊಂಡಂತಹ ಸಾಲದ ಸಹಕಾರ ಬ್ಯಾಂಕ್ನಿಂದ ಆಗಿರ್ಬೋದು, ವ್ಯಕ್ತಿಯ ಮುಖಾಂತರ ದೊರಕುವಂತಹ ಯೋಗಗಳು ಕೂಡ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳಲ್ಲಿ ಗಮನ ಕೊಡಬೇಕು. ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು, ಅವರಿಗೆ ಆಕಸ್ಮಿಕವಾಗಿ ಅನಾರೋಗ್ಯ ಮತ್ತೆ ಹಿರಿಯರಿಗೂ ಕೂಡ ಅನಾರೋಗ್ಯ ಬರುವಂತದ್ದಿರುತ್ತೆ. ಕೆಲವೊಂದು ಸೀರಿಯಸ್ ವಿಚಾರಗಳಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂತಹ ಯೋಗಗಳು ಕೂಡ ಇರುತ್ತೆ. ಆದರೆ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಬುಧ ಅಷ್ಟಮದಕ್ಕೆ ಸಂಚಾರ ಮಾಡುವಾಗ ನಿಮ್ಮ ವೈಯಕ್ತಿಕ ಆರೋಗ್ಯನೂ ಕೂಡ ಸುಧಾರಣೆ ಆಗುವಂತದ್ದಿರುತ್ತೆ. ಆದ್ರೆ ನಿಮ್ಮ ವೈಯಕ್ತಿಕ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳು ಮುಖ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮಿದುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಏರುಪೇರುಗಳು, ಜೊತೆಗೆ ದೃಷ್ಟಿ ದೋಷದ ಸಮಸ್ಯೆ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಕಾಡುವಂತಹ ಸಮಸ್ಯೆಗಳಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳಲ್ಲಿ ತುಂಬಾನೇ ಜಾಗರೂಕರಾಗಿ ಗಮನವನ್ನ ಕೊಡಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಹಕಾರ ಇರುತ್ತೆ. ಆದ್ರೆ ತಮಗೆ ಬೇಕಾದಂತಹ ಒಂದು ವಿದ್ಯೆ ಆಯ್ಕೆ ಮಾಡೋದ್ರಲ್ಲಿ ದ್ವಂದ್ವತೆ ಇರುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಸರಿಯಾದ ವ್ಯಕ್ತಿಯ ಸಹಕಾರ ಮತ್ತೆ ಮಾರ್ಗದರ್ಶನದಿಂದ ಅದನ್ನ ಆಯ್ಕೆ ಮಾಡಿದ್ರೆ ನಿಮಗೆ ಬರುವಂತಹ ಜೀವನದಲ್ಲಿ ಮುಂದೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ನೋಡುವಂತಹ ಸಾಧ್ಯತೆ. ಇಲ್ಲಾಂದ್ರೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಏರುಪೇರುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕಡೆಗೆ ಆಸಕ್ತಿ ಬರುವಂತದ್ದಾಗಿರ್ಬೋದು, ಆಟದ ಕಡೆಗೆ ಗಮನ ಇರುವಂತದ್ದಾಗಿರ್ಬೋದು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಜೊತೆಗೆ ಉದ್ಯೋಗದ ಅವಕಾಶಗಳು ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗಿದೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಶ್ರಮಪಟ್ಟು ಕೆಲಸ ಮಾಡುವಂತಹ ಯೋಗಗಳು ಕೂಡ ಇದೆ. ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಮೊದಲು 2 ವಾರಗಳ ಕಾಲ ತುಂಬಾ ಇರುತ್ತೆ.
ಅದಾದ ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಒತ್ತಡ ಮತ್ತೆ ನಿಮಗೆ ಜವಾಬ್ದಾರಿ ಬರುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನೋಡಿ ವೈಮನಸ್ಸು ಮನಸ್ತಾಪಗಳು 2 ವಾರಗಳ ನಂತರ ಸಂಚಾರ ಆಗುತ್ತೆ. ಯಾವಾಗ ರವಿ ನಿಮಗೆ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಬುಧ ಮತ್ತೆ ಶುಕ್ರನ ಜೊತೆಗೆ. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳನ್ನ ತಪ್ಪನ್ನು ಹುಡುಕುವಂತಹ ಸಾಧ್ಯತೆ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು. ಕೆಲವೊಂದು ಆಕಸ್ಮಿಕ ಲಾಭಗಳು ಕೂಡ ಇದೆ. ಆದರೆ ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆ. ಯಾರು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೋ ಅಂಥವ್ರಿಗೆ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ರೇಡ್ಸ್‌ಗಳಾಗಿರ್ಬೋದು, ನೀವು ಮಾಡಿದ ದುಡಿಮೆ ಮಾಡುವಂತಹ ದುಡ್ಡಿನ ಮೇಲೆ ಲೆಕ್ಕಾಚಾರ ಇಡೋದಾಗಿರ್ಬೋದು, ಮತ್ತೆ ಗೌರ್ಮೆಂಟ್‌ಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ವಿಚಾರದಲ್ಲಿ ದಂಡ ಮತ್ತೆ ಪೆನಾಲ್ಟಿಗಳು ಕೂಡ ಬರುವಂತಹ ಸಾಧ್ಯತೆಗಳು ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ನಂತರ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಜಾಬ್ ಮಾಡುವಂತವರಿಗೆ ಉದ್ಯೋಗದ ಬದಲಾವಣೆ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇಲ್ಲಾಂದ್ರೆ ಭೀತಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ತಾಳ್ಮೆಯಿಂದ ಇದ್ದಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಬಂದಂತಹ ಸಮಸ್ಯೆ ತಾನಾಗಿನೇ ಸರಿ ಹೋಗುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಸೊ ಹಾಗಾಗಿ ಪ್ರತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶ್ರಮ ಪಡಬೇಕಾದಂತ ಅನಿವಾರ್ಯತೆ. ಜೊತೆಗೆ ನೋಡಿ ಮೊದಲ 2 ವಾರಗಳ ಕಾಲದಲ್ಲಿ ನೀವು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಯಶಸ್ವಿ ಇರುತ್ತೆ. ಆದರೆ ನಿಮಗೆ ಮಾಡದೇ ತಪ್ಪಿಗೆ ನಿಮಗೆ ಅಪವಾದಗಳಾಗಿರ್ಬೋದು, ಬ್ಲೇಮ್ಸ್‌ಗಳು ಕೂಡ ಬರುತ್ತೆ. ಮಾನಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಬೇರೆಯವರ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡಿದ್ರೂ ಕೂಡನು ಅದರಿಂದ ಸ್ವಲ್ಪ ಮಟ್ಟಿಗೆ ಸಮಯ ಕಾಲಾವಕಾಶ ಹೆಚ್ಚಿಗೆ ತಗುಲುವಂತಹ ಸಾಧ್ಯತೆ ಇರುತ್ತೆ. ಕೆಲಸ ಕಾರ್ಯಗಳ ಶ್ರಮದಿಂದ ಮಾಡಿ ಅದರಿಂದ ನಿಮಗೆ ಲಾಭ ಮುಂದೆ ಬರುವಂತಹ ದಿನಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮಿತ್ರರಾಗಿರ್ಬೋದು, ನಿಮ್ಮ ಸಮಾಜದಲ್ಲಾಗಿರ್ಬೋದು, ನಿಮ್ಮ ಹಿರಿಯರ ಸಂಪೂರ್ಣ ಸಹಕಾರ ಇರುತ್ತೆ. ಆದರೆ ಅವರ ಒಂದು ಸಪೋರ್ಟ್ ನಿಮಗೆ ಸೀಮಿತವಾಗಿರುತ್ತೆ. ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರದ ಕೊರತೆ ಇರುವಂತದ್ದಾಗಿರೋದ್ರಿಂದ ನೀವು ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೇನೆ ಬರುವಂತಹ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಜೊತೆಗೆ ನೋಡಿ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು, ಲೀಗಲ್ ವಿಚಾರದಲ್ಲಿ ಹೆಚ್ಚಿಗೆ ಒಂದು ಶ್ರಮ ಪೈಪೋಟಿ ಬರುವಂತಹ ಸಾಧ್ಯತೆ ಇರುತ್ತೆ. ಯಾರ ಜೊತೆಗೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆಗಳಾದ್ರೆ ಅದು ಕೋರ್ಟ್ ಮೆಟ್ಟಲು ಹತ್ತುವಂತಹ ಸಾಧ್ಯತೆ ಇಲ್ಲಾಂದ್ರೆ ವಾದ ವಿವಾದಗಳಾಗುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ವಿನಾಕಾರಣ ಅನಾವಶ್ಯಕವಾಗಿ ಯಾವುದೇ ರೀತಿಯ ಕಲಹಗಳಲ್ಲಿ ಇನ್ವಾಲ್ವ್‌ಮೆಂಟ್ ಆಗದೆ ಇರುವಷ್ಟು ಉತ್ತಮ. ಇಲ್ಲಾಂದ್ರೆ ನಿಮಗೆ ಲೀಗಲ್ ಮ್ಯಾಟರ್ಸ್ ಅಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ನಿಮಗೆ ಅನಿವಾರ್ಯ ಕಾರಣಕ್ಕಾಗಿ ಅನಾವಶ್ಯಕವಾಗಿ ದುಡ್ಡು ಕಾಸುಗಳನ್ನು ಕೂಡ ಖರ್ಚಾಗುವಂತಹ ಸ್ಥಿತಿ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ತುಂಬಾ ತಾಳ್ಮೆ ಇದ್ದಷ್ಟು ಕೆಲಸ ಕಾರ್ಯಗಳನ್ನ ನೀವು ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡಬಹುದು. ಗುರುವಿನ ಸಂಪೂರ್ಣ ಬಲ ಇರೋದ್ರಿಂದ ಮಾರ್ಗದರ್ಶಕರು ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಆದ್ರೆ ನೀವು ಅದನ್ನ ಸ್ವೀಕಾರ ಮಾಡುವಂತಹ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರೋದಿಲ್ಲ. ಯಾವಾಗ್ಲೂ ಪೈಪೋಟಿ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಾಗಾಗಿ ತಾಳ್ಮೆ ಇದ್ದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ಅನುಕೂಲಗಳು ಮತ್ತೆ ಜಯ ಸಾಧನೆ ಮಾಡುವಂತಹ ಯೋಗಗಳಿದೆ. ಏನ್ ಪರಿಹಾರವನ್ನ ಮಾಡ್ಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆ. ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು. ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರವನ್ನ ಮಾಡಿಸಿ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನ ಪಠನೆ ಮಾಡಿ ಉತ್ತಮವಾದಂತಹ ಫಲವನ್ನ ನೀವು ಮಂಗಳಿಂದ ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ರಾಹುವಿನ ಪರಿಹಾರ ಮಾಡಿ. ಆದರೆ ನಿಮ್ಗೆ ಆಧ್ಯಾತ್ಮ ದೇವರ ಬಳಿಗೆ ಸ್ವಲ್ಪ ಅಪನಂಬಿಕೆ ಇರುತ್ತೆ. ಸೊ ಹಾಗಾಗಿ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ ಅದರಿಂದ ನಿಮಗೆ ಧಾರ್ಮಿಕದ ಒಲವಾಗಿರ್ಬೋದು, ದೇವರ ಬಗ್ಗೆ ಒಲವಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಆಕ್ಟಿವೇಟ್ ಆಗುತ್ತೆ. ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾ ಬೀಜ ಮಂತ್ರ, ದುರ್ಗಾ ಅಷ್ಟೋತ್ತರವನ್ನ ಪಠನೆ ಮಾಡಿ. ಅದರ ಜೊತೆಗೆ ನಿಮಗೆ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಮತ್ತೆ ನಿಮಗೆ ದೈವ ಬಲ ಕೂಡ ವೃದ್ಧಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡಬಹುದು. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.